ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನು ಇವತ್ತು ಫಸ್ಟ್ ಟೈಮ್ ಮಾಡ್ತಾಯಿದ್ರು ಪರ್ಫೆಕ್ಟಾಗಿ ಬರಬೇಕು ಒಬ್ಬಟ್ಟು. ಈಗ ಯುಗಾದಿ ಹಬ್ಬ ಬಂತು. ಒಂದ್ಸಲ ನೀವು ಈ ರೀತಿ ಸ್ಟೈಲಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಈಗ ನಾನೊಂದು ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ ಮೈದಾ ಮತ್ತು ಸಣ್ಣ ರವೆ, ಚಿರೋಟಿ ರವೆ ಬರುತ್ತಲ್ಲ, ಸ್ವಲ್ಪ ಉಪ್ಪು ಅಂದರೆ ಒಂದು 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಬೇಕು. ಮತ್ತು ಅರಿಶಿನ, ಸ್ವಲ್ಪ ಎಣ್ಣೆ. ಇದನ್ನು ಫಸ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕೋಣಕ್ಕೆ ಹೋಗಬೇಡಿ. ಇದೆಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು, ತುಂಬ ಗಟ್ಟಿ ಬೇಡ, ತುಂಬ ತೆಳ್ಳಗೂ ಬೇಡ, ಮೀಡಿಯಮ್ ಸೈಜಲ್ಲಿ ಕಲಸಿಟ್ಕೊಳ್ಳಿ. ಇದು ಒಂದು 2 ಅವರ್ಸ್ ಮುಂಚೆಗೆ ಕಲಸಿಟ್ಕೊಂಡ್ರೆ ರವೆನೂ ಚೆನ್ನಾಗಿ ನೆಂದಿರುತ್ತೆ, ಒಬ್ಬಟ್ಟಿಗೆ ಚೆನ್ನಾಗಿ ಬರುತ್ತೆ. ನಾವು ಯಾವ ರೀತಿ ತಟ್ತೀವೋ ಆ ರೀತಿ ಬರುತ್ತೆ. ಈಗ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನೆನ್ಕೊಳಕ್ಕೆ ಬಿಟ್ಕೊಳ್ಳೋಣ. ಈಗ ಇನ್ನೊಂದು ಕಡೆ ಬೇಳೆ ಒಂದು ಬೌಲು ಅಳತೆ ಮಾಡಿ ತಗೊಂಡಿದ್ದೀನಿ ನಾನು. ಒಂದು ಬೌಲ್ ಬೇಳೆ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ನಾನು. ಈ ರೀತಿ ಸಾಫ್ಟಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ಇವಾಗ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ಇದೇ ಇದರಲ್ಲಿ ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಬೆಲ್ಲ ಕೂಡ ತಗೊಂಡಿದ್ದೀನಿ. ನಾನು ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಈ ರೀತಿ ಟ್ರೈ ಮಾಡಿ. ಮತ್ತು 1 ಹೋಳು ತೆಂಗಿನಕಾಯಿ ಮತ್ತು ಒಂದು 4 ಏಲಕ್ಕಿ ಇಷ್ಟು ಸೇರಿಸ್ಕೊಂಡು, ಇದನ್ನು ಸ್ವಲ್ಪ ಬೆಲ್ಲ ಎಲ್ಲ ಕರಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದು ಮಾಡ್ಕೊತೀನಿ. ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಇದರಲ್ಲಿ ಬೆಲ್ಲದಲ್ಲಿ ನೀರು ರಿಲೀಸ್ ಆಗುತ್ತೆ, ಸೊ ಅದೆಲ್ಲ ಕಡಿಮೆ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಇದು ಈಗ ಆಗಿದೆ, ತಣ್ಣಗಾಕ್ಬಿಡೋಣ. ನೋಡಿ, ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟಿದೆ, ತಣ್ಣಗಾಗಿದೆ. ಈಗ ಮಿಕ್ಸಿಲೋ ಗ್ರೈಂಡ್ರೋ ಅಥವಾ ಕಲ್ಲಲ್ಲೋ ಯಾವುದಾದ್ರೂ ಒಂದರಲ್ಲಿ ರುಬ್ಕೊಳ್ಳಿ ಕ್ಲೀನಾಗಿ. ಇದನ್ನು ನೋಡಿ, ಈ ರೀತಿ ನಾನು ರುಬ್ಕೊಂಡು ಇಟ್ಕೊಂಡಿದ್ದೆ. ಈ ರೀತಿ ಬಂದಿದೆ ನೋಡಿ. ನಿಮಗೆ ಎಷ್ಟಿಷ್ಟು ಅಗಲ ಬೇಕೋ ನೋಡಿ ಅಷ್ಟಿಷ್ಟು ಅಗಲ ಇದು ಮಾಡ್ಕೊಳ್ಳಿ. ಇಲ್ಲಿ ನಾವೇನಾದರೂ ಐಟಮ್ಸ್ ತಗೊಂಡಿರ್ತೀವಲ್ಲ, ಕವರು, ಅದಾದರೂ ಸರಿ, ಬಟರ್ ಪೇಪರ್ ಆದರೂ ಸರಿಯೇ, ಅದ್ರ ಮೇಲೆ ನೋಡಿ ಈ ರೀತಿ ತಟ್ಕೊಂಡು ನೀವು ಉಂಡೆಗಳು ನಿಮಗೆ ಎಷ್ಟು ಅಗಲ ಬೇಕೋ ನೋಡಿ ಒಬ್ಬಟ್ಟು ಅಷ್ಟಾಗಲ ಇದು ಮಾಡ್ಕೊಳ್ಳಿ. ಹಿಟ್ಟು ಚೆನ್ನಾಗಿ ನೆಂದಿದೆ, ಅದರಿಂದ ನಾವು ಹೆಂಗೆ ತಡ್ತೀವೋ ಆ ರೀತಿ ಬರುತ್ತೆ. ಈಗ ಒಂದೊಂದೇ ಉಂಡೆ ತಗೊಂಡು ನಾನು ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ತುಂಬ ದಪ್ಪ ಮಾಡ್ಕೊಳಕ್ಕೆ ಹೋಗಬೇಡಿ. ಒಬ್ಬಟ್ಟು ತೆಳ್ಳಗಿರಬೇಕು, ಆವಾಗಲೇ ಟೇಸ್ಟ್ ಇರುತ್ತೆ ತಿನ್ನಬೇಕಾದ್ರೆ. ಎಷ್ಟು ತಿಂದರೂ ತಿನ್ನೋ ಥರ ಆಗೋಲ್ಲ. ಈಗ ಸ್ವಲ್ಪ ಎಣ್ಣೆ ಇದು ಮಾಡ್ಕೊಂಡು ನಿಮ್ಗೆ ಎಷ್ಟು ಅಗಲ ಬೇಕೋ ನೋಡಿ ಅಷ್ಟು ಅಗಲ ಇದು ಮಾಡ್ಕೊಳ್ಳಿ. ನೋಡಿ, ಈ ಥರ ನಾವು ಹೆಂಗೆ ಎಳಿತಾ ಇದ್ದೀವೋ ಆ ಥರ ಬರುತ್ತೆ. ನೀವು ಹಿಟ್ಟು ಕಲಸೋದ್ರಲ್ಲೇ ಇರುತ್ತೆ ನೋಡಿ. ಈ ರೀತಿ ನಾನು ಲಟ್ಟಿಸ್ಕೊತಾ ಇದ್ದೀನಿ. ಈ ಕವರ್ ಆದರೂ ಸರಿ ಅಥವಾ ಎಣ್ಣೆ ಕವರ್ಗಳು, ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲ ಇದಾದರೂ ಸರಿ, ಚೆನ್ನಾಗಿದಾಗುತ್ತೆ. ಈಗ ಎಣ್ಣೆ ಇದನ್ನು ಇಟ್ಕೊಂಡಿದ್ದೀನಿ, ಹೆಂಚಿಟ್ಕೊಂಡು ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ. ಇವಾಗ ಒಬ್ಬಟ್ಟು ಹಾಕ್ಕೊಂಡಿದ್ದೀನಿ. ಪೂರಿ ರೀತಿ ಉಬ್ಬಿ ಬರುತ್ತೆ, ಅಷ್ಟು ಸಾಫ್ಟಾಗಿ ಬಂದಿದೆ. ಟೇಸ್ಟ್ ಮಾತ್ರ ಸೂಪರಾಗಿದೆ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂದರೂ ಪರ್ಫೆಕ್ಟಾಗಿ ಬರುತ್ತೆ. ಅಳತೆ ಪ್ರಕಾರ ಮಾಡಿದ್ದೀನಿ. ನೀವೊಂದು ಸಲ ಈ ರೀತಿ ಟ್ರೈ ಮಾಡಿ, ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ನೋಡಿ. ಯಾವ ರೀತಿ ಪೂರಿ ಥರ ಉಬ್ಬಿ ಬರುತ್ತೆ. ಈ ಥರ ಮಾಡಿದ್ರೆ ಎಷ್ಟು ಬೇಕಾದರೂ ತಿನ್ಬೋದು, ಅಷ್ಟು ಸಾಫ್ಟಾಗಿ ಬಂದಿದೆ. ಸಾಫ್ಟು ಸ್ವೀಟು ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗಿದೆ. ನೀವೊಂದು ಸಲ ಟ್ರೈ ಮಾಡಿ. 2 ಸೈಡು ಎಣ್ಣೆ ಹಚ್ಕೊಂಡು ಕ್ಲೀನಾಗಿ ಬೇಯಿಸ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.